ದಟ್ಟ ಕತ್ತಲು ಮಳೆಯ ರಾತ್ರಿ ಒಂದು ನಿರ್ಜನ ರಸ್ತೆಯಲ್ಲಿ ಪ್ರವೀಣ ಓಡ್ತಿದ್ದ. ಅವನ ಮುಖದಲ್ಲಿ ಭಯ, ಹಿಂದೆ ಯಾರೋ ಬೆನ್ನಟ್ಕೊಂಡು ಬರ್ತಿದ್ದಾರೆ ಅಂತ. ಹಠಾತ್ ಅವನು ಒಂದು ಹಳೆಯ ಅಂಗಡಿ ನೋಡ್ದ. ಅಂಗಡಿಯೊಳಗೆ ಅದ್ಭುತವಾದಂತಹ ಅಸಾಧಾರಣವಾದಂತಹ ಬೆಳಕು ಮಿಂಚುತ್ತಿತ್ತು. ಒಳಗೆ ಯಾರೂ ಕಾಣಿಸ್ಲಿಲ್ಲ. ಆಚೆ ಈಚೆ ನೋಡ್ದ, ಆದ್ರೆ ಒಂದು ಧ್ವನಿ ಕೇಳಿಸ್ತು. ಸ್ವಾಗತ ಪ್ರವೀಣ, ನೀನು ಕೊನೆಗೂ ಬಂದೆಯಾ? ಪ್ರವೀಣ ಬೆಚ್ಚಿಬಿದ್ದ. ಯಾರದು? ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಅಂತ ಕೇಳ್ದ. ಆ ಅಂಧಕಾರದಿಂದ ಒಬ್ಬ ವೃದ್ಧ ಹೊರಗಡೆಗೆ ಬಂದ. ಅವನು ನಗ್ತಾ ಹೇಳ್ದ, ನೀನು ಯಾವಾಗಲೂ ಹುಡುಕುತ್ತಿದ್ದೆಯಲ್ಲ, ಅದು ಇಲ್ಲಿ ಸಿಗುತ್ತದೆ. ಪ್ರವೀಣ ಉಸಿರಾಟ ಹಿಡಿದು ಕೇಳ್ದ, ನನಗೆ ಸತ್ಯ ಬೇಕು. ವೃದ್ಧ ಸ್ವಲ್ಪ ಗಂಭೀರವಾಗಿ ನಿಂತು ಹೇಳ್ದ, ಸತ್ಯ ಕೇಳೋದು ಸುಲಭ, ಆದರೆ ಅದನ್ನು ತಾಳೋಕೆ ಸಾಧ್ಯವಿಲ್ಲ. ಪರವಾಗಿಲ್ಲ, ನನಗೆ ಬೇಕು ಎಂದ ಪ್ರವೀಣ. ವೃದ್ಧ ಅವನಿಗೊಂದು ಚಿಕ್ಕ ಕನ್ನಡಕ ಕೊಟ್ಟ. ತಗೋ ಇದರಲ್ಲಿ ನೋಡಿದ್ರೆ ನೀನೆಲ್ಲರ ನಿಜ ಸ್ವರೂಪವನ್ನ ಕಾಣ್ತೀಯ. ಪ್ರವೀಣ ಕನ್ನಡಕ ಹಾಕೊಂಡು ನೋಡ್ದ. ಮೊದಲಿಗೆ ತನ್ನ ಸ್ನೇಹಿತನ ನೋಡ್ದ. ಅವನ ಸ್ನೇಹಿತ ಹಿಂದೆ ಕೆಟ್ಟದಾಗಿ ತನ್ನ ಬಗ್ಗೆ ಮಾತಾಡ್ತಿದ್ದ. ನಂತರ ತನ್ನ ತಂದೆ ಬಳಿಗೆ ಹೋದ. ಅವನ ತಂದೆಗೆ ಅವನ ಮೇಲೆ ಪ್ರೀತಿನೇ ಇಲ್ಲದೆ ಇರುವ ಹಾಗೆ ಇದ್ದ. ನಿಜವಾಗೂ ಅವನಿಗೆ ಪ್ರೀತಿ ಆಗ್ಲಿ ಕಾಳಜಿ ಆಗ್ಲಿ ಇರಲೇ ಇಲ್ಲ. ನಂತರದಲ್ಲಿ ತನ್ನ ಪ್ರೇಯಸಿ ಹತ್ರ ಹೋದ. ಅವಳು ಕೇವಲ ಹಣಕ್ಕಾಗಿ ಮಾತ್ರ ಇವನ್ ಜೊತೆಗಿದ್ಲು. ಅವನ ಹೃದಯ ಒಡೆದು ಹೋಯ್ತು. ಪ್ರವೀಣ ಕೋಪದಿಂದ ಮತ್ತೆ ಅಂಗಡಿ ಹಿಂದಿರುಗಿದ. ಇದು ಸತ್ಯವಲ್ಲ, ಇದು ನನ್ನ ಜೀವನವನ್ನು ಹಾಳು ಮಾಡುತ್ತಿದೆ ಅಂದ. ವೃದ್ಧ ಶಾಂತವಾಗಿ ಹೇಳಿದ, ನೀನು ಇನ್ನೂ ಸಂಪೂರ್ಣ ಸತ್ಯ ನೋಡಿಲ್ಲ. ಅವನು ಕನ್ನಡಕವನ್ನ ಮತ್ತೆ ಧರಿಸಲು ಹೇಳ್ದ. ಈ ಬಾರಿ ಪ್ರವೀಣ ತನ್ನನ್ನೇ ನೋಡ್ದ. ಆದ್ರೆ ಅವನ ಮುಖದಲ್ಲಿ ಸುಳ್ಳು, ಸ್ವಾರ್ಥ, ಭಯ ಎಲ್ಲ ತುಂಬಿತ್ತು. ಅವನನ್ನ ಅವನೇ ಗುರುತು ಹಿಡಿಯಲಾರದಷ್ಟು ವ್ಯತ್ಯಾಸ ಕಾಣ್ತಿತ್ತು. ನೀನು ನಿನ್ನನ್ನೂ ಕೂಡ ಮೋಸ ಮಾಡುತ್ತಿದ್ದೀಯ ಅಂತ ಆ ಧ್ವನಿ ಕೂಗ್ತು. ಪ್ರವೀಣ ಕುಸಿದು ಬಿದ್ದ. ನನಗೆ ಈ ಸತ್ಯ ಬೇಡ, ದಯವಿಟ್ಟು ಇದನ್ನು ತಗೊಳ್ಳಿ ಅಂತ ಕೇಳ್ದ. ವೃದ್ಧ ನಗ್ತಾ ಹೇಳ್ದ, ಇದನ್ನ ಹಿಂದಕ್ಕೆ ಕೊಳ್ಳಲು ಸಾಧ್ಯವಿಲ್ಲ. ಸತ್ಯ ಒಮ್ಮೆ ಕಂಡ್ರೆ ಮರೆಯಲು ಆಗೋದಿಲ್ಲ ಅಂದ. ಕ್ಷಣಾರ್ಧದಲ್ಲಿ ಅಂಗಡಿ ಹಠಾತ್ ಮಾಯ ಆಯ್ತು. ಯಾರೂ ಇರಲಿಲ್ಲ. ಅದು ನಿರ್ಜನ ಪ್ರದೇಶ ಆಗಿತ್ತು. ಹಲವಾರು ವರ್ಷಗಳು ಕಳೀತು. ಒಂದು ದಿನ ಜನರು ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ರು. ಅವನು ಯಾರನ್ನಾದ್ರೂ ನೋಡಿದ್ರೆ ಅವರ ನಿಜ ಸ್ವಭಾವ ಹೇಳಿಬಿಡ್ತಾನೆ ಅಂತ ಜನ ಮಾತಾಡ್ಕೊಂಡ್ರು. ದೌಡಾಯಿಸ್ಕೊಂಡು ಅವ್ರ ಹತ್ರ ಬಂದ್ರು. ಯಾರದು ಏನದು ನೋಡೋಣ ಅಂತ. ಆದ್ರೆ ಎಷ್ಟು ವೇಗವಾಗಿ ಜನ ಬಂದಿದ್ರು ಅಷ್ಟೇ ವೇಗವಾಗಿ ಹಿಂತಿರುಗಿ ಹೋಗ್ಬಿಟ್ರು. ಯಾಕಂದ್ರೆ ಅವನು ಎಲ್ಲರಿಗೂ ಅವರವರ ಸತ್ಯ ತೋರಿಸಿದ್ದ ಮತ್ತು ಅವನು ಯಾವಾಗಲೂ ಒಂಟಿಯಾಗಿದ್ದ. ಆ ವ್ಯಕ್ತಿನೇ ಪ್ರವೀಣ ಆಗಿದ್ದ. ಈ ಕಥೆ ನೀತಿ ಅಂದ್ರೆ ಸತ್ಯ ಶತ್ರು ಅಲ್ಲ, ಆದ್ರೆ ಅದು ನಿನ್ನ ಭ್ರಮೆಗಳನ್ನ ಕೊಲ್ಲುತ್ತೆ. ನಾವು ಭಯ ಪಡಬೇಕಾಗಿರುವುದು ಇತರರ ಸತ್ಯಕ್ಕಲ್ಲ, ನಮ್ಮ ಸತ್ಯದ ಬಗ್ಗೆ. ಸತ್ಯವು ಸುಲಭದ ದಾರಿ ಅಲ್ಲ, ಆದರೆ ಅದು ಮಾತ್ರ ನಿಜವಾದ ಗಮ್ಯಸ್ಥಾನಕ್ಕೆ ಕರೆದೊಯ್ಯುತ್ತೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆದರೆ ಕತೆಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.